Hello dear students, good morning and welcome back to my channel. Dear students, in this class I am very excited to teach you give one word or one word substitution. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಈ ಕ್ಲಾಸ್ನಲ್ಲಿ ನಾನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ತಮಗೆ ಕಲಿಸ್ತಾ ಇದ್ದೀನಿ. ಸೊ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗಳನ್ನು ಎನೇಬಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಈ ಚಾನಲನ್ನು ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಕಮ್. So give one word is a single word that can be used to meaningfully replace an expression or detail relating to some characteristic, person, branch of science or art form. ವಿದ್ಯಾರ್ಥಿಗಳೇ, give one word ಅಂದ್ರೆ ಏನು ಅಂತಂದ್ರೆ, so it's a single word that can be used to meaningfully replace an expression. ಒಂದು ದೊಡ್ಡ ಎಕ್ಸ್ಪ್ರೆಷನ್, ಒಂದು ದೊಡ್ಡ ಒಂದು ಹೇಳಿಕೆಯನ್ನೇ ರಿಪ್ಲೇಸ್ ಮಾಡ್ತಕ್ಕಂಥ ಅಥವಾ ಅದರ ಸ್ಥಾನವನ್ನು ಬದಲಾಯಿಸ್ತಕ್ಕಂಥ ಒಂದೇ ಒಂದು ಪದ ಏನಿರ್ತದಲ್ಲ, ಇದಕ್ಕೆ ನಾವು ಗಿವ್ ಒನ್ ವರ್ಡ್ ಅಂತ ಹೇಳ್ತೀವಿ. ಆ ಪದ ಕೆಲವೊಂದು ಸಾರಿ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಲ್ಲ ನಾವು, ಯಾವ್ದಾದ್ರು ಗುಣಲಕ್ಷಣಗಳಿಗೆ ಸಂಬಂಧ ಇರ್ಬೋದು, ಅಥವಾ ವ್ಯಕ್ತಿಗೆ ಸಂಬಂಧ ಇರ್ಬೋದು, ಅಥವಾ ಬ್ರಾಂಚ್ ಆಫ್ ಸೈನ್ಸ್ ಆರ್ ಆರ್ಟ್. ನೋಡಿ, ವಿಜ್ಞಾನ ಅಥವಾ ಕಲೆ ಯಾವುದೇ ಶಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಎಕ್ಸ್ಪ್ಲನೇಷನ್ ಅನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಅಥವಾ ಆ ಸ್ಥಾನವನ್ನ ತುಂಬತಕ್ಕಂಥ ಇನ್ನೊಂದು ಪದವೇ ಗಿವ್ ಒನ್ ವರ್ಡ್, ಅಂದ್ರೆ ಒಂದು ಪದ. ಅದಕ್ಕೆ ನಾವು ಗಿವ್ ಒನ್ ವರ್ಡ್ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ಬದಲಾಯಿಸೋದು. ಓಕೆ, ಈಗ ಒನ್ ಬೈ ಒನ್ ನಾವು ಗಿವ್ ಒನ್ ವರ್ಡ್ಗಳನ್ನ ನೋಡ್ತಾ ಹೋಗೋಣ. ನಾನು ಎಲ್ಲಾ ಪಾಠಗಳಿಂದ ಇವುಗಳನ್ನ ಇಲ್ಲಿ ಕಂಟೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಎಸ್, ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ. ಸ್ಪೀಕ್ ಇನ್ ಅ ವೆರಿ ಅನ್ಕೈಂಡ್ ವೇ ಅಂದ್ರೆ ತುಂಬಾ ಕೆಟ್ಟದಾಗಿ ಮಾತನಾಡೋದು, ಅಥವಾ ಇನ್ನೊಬ್ಬರ ಜೊತೆ ಹೀಯಾಳಿಸಿ ಮಾತನಾಡೋದು ಅಂತಿಲ್ಲ, ಅದಕ್ಕೆ ನಾವು ಸ್ನಿಯರ್ ಅಂತ ಕರಿತೀವಿ. ಈ ಸ್ನಿಯರ್ ಈ ಪದವನ್ನು ನಾನು ಫಸ್ಟ್ ರೋಸ್ ಲೆಸನ್ ನಿಂದ ತೆಗೆದುಕೊಂಡಿದ್ದೇನೆ, ಆ ಹೀರೋನಿಂದ. ಅನ್ ಆಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್. ಅನ್ ಆಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್ ಅಂದ್ರೆ ಒಂದು ಕೋಪದ ದೃಷ್ಟಿ, ಕೋಪದ ನೋಟ, ಅಥವಾ ಹಾಗೆ ನಾವು ಭಾವನೆಯನ್ನ ವ್ಯಕ್ತಪಡಿಸಿದಾಗ ಅದಕ್ಕೆ ನಾವು ಸ್ಕೌಲ್ ಅಂತ ಕರಿತೀವಿ. ಅಂಡ್ ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಇನಫ್. ಏನಾದ್ರೂ ಹೇಳ್ತಿರ್ತೀವಿ, ಬಟ್ ಅದು ಏನಿರಂಗಿಲ್ಲ, ಕ್ಲಿಯರ್ ಇರಂಗಿಲ್ಲ, ಸ್ಪಷ್ಟವಾಗಿರಂಗಿಲ್ಲ, ಅದಕ್ಕೆ ಅಸ್ಪಷ್ಟ ಮಾತು ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಮಂಬಲ್ ಅಂತ ಹೇಳ್ಬೇಕು. ದೆನ್ ಫೀಲಿಂಗ್ ಇನ್ ಅ ವೇ ದಟ್ ಥಿಂಗ್ಸ್ ವಿಲ್ ನಾಟ್ ಇಂಪ್ರೂವ್. ಅಂದ್ರೆ ಎಷ್ಟೇ ಆದ್ರೂಪ ಏನೇ ಆದ್ರೂ ಈ ಒಂದು ಏನು ಸುಧಾರಣೆ ಕಾಣುವುದಿಲ್ಲ ಅನ್ನುವಂಥ ಭಾವನೆ ಇದ್ರೆ ಅದಕ್ಕೆ ನಾವು ಅದನ್ನ ನೋಡಿ ನಾವು ಸುಮ್ಮನೆ ಹಿಂಗ ನೋಡ್ತಿರ್ತೀವಲ್ಲ, ಅದಕ್ಕೆ ಗ್ಲೂಮಿಲಿ ಅಂದ್ರೆ ಗರ ಬಡಿದವ್ರ ತರ ಕೂತ್ಬಿಟ್ಟಿರ್ತೀವಲ್ಲ, ಅದನ್ನ ನಾವು ಗ್ಲೂಮಿಲಿ ಅಂತ ಹೇಳ್ಬೇಕು. ಅಂಡ್ ಲೋವರ್ ದ ಬಾಡಿ ಕ್ಲೋಸ್ ಟು ದ ಗ್ರೌಂಡ್. ನಮ್ಮ ದೇಹವನ್ನ ಭೂಮಿಗೆ ತಾಗಿಸ್ಕೊಂಡು ಅಥವಾ ಭೂಮಿಗೆ ಔಚ್ಕೊಂಡು ನಾವು ಕುಳಿತಿದ್ವಿ ಅಂದ್ರೆ ಅದಕ್ಕೆ ಕ್ರೌಚ್ ಅಂತ ಕರಿತೀವಿ. ಅದಕ್ಕೆ ನಾವೇನಂತೀವಿ ಕ್ರೌಚ್. ಬಹುಶಃ ಈಗ ಸರ್ಪಗಳೆಲ್ಲ ನಾವು ಮುಟ್ಲಿಕ್ಕೆ ಹೋದಾಗ ಹೇಗೆ ಹಾವುಗಳು ತಮ್ಮ ದೇಹವನ್ನ ಬುದುರ್ಕೊಂಡು ಕೊಡ್ತಾವಲ್ಲ, ಅದಕ್ಕೆ ನಾವು ಕ್ರೌಚ್ ಅಂತ ಅಂತೀವಿ. ದೆನ್ ಮೇಕ್ ಸಮನ್ ಸಫರ್ ಗ್ರೇಟ್ ಮೆಂಟಲ್ ಪೇನ್. ಮಾನಸಿಕ ನೋವು ಆಗುವಂತೆ ಮಾಡ್ತಕ್ಕಂಥ ಕ್ರಿಯೆಗಳನ್ನ ನಾವು ರ್ಯಾಕ್ ಅಂದ್ರೆ ಸಾಕಷ್ಟು ಮಾನಸಿಕ ನೋವನ್ನ ಕೊಡೋದು, ಅದಕ್ಕೆ ರ್ಯಾಕ್ ಅಂತ ಹೇಳ್ತೀವಿ. ಅ ಪರ್ಸನ್ ಹೂ ಎಂಟರ್ಸ್ ಅ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್. ಹೌಸ್ ಬ್ರೇಕರ್, ಇನ್ ಬ್ರಾಕೆಟ್ ನಲ್ಲಿ ಹೌಸ್ ಬ್ರೇಕರ್ ಇದೆ. ಒಬ್ಬ ವ್ಯಕ್ತಿ ಕಳ್ತನ ಮಾಡುವ ಉದ್ದೇಶದಿಂದಲೇ ಒಂದು ಬಿಲ್ಡಿಂಗ್ ಅಂದ್ರೆ ಕಟ್ಟಡವನ್ನ ಅಥವಾ ಒಂದು ಮನೆಯನ್ನ ಪ್ರವೇಶ ಮಾಡ್ತಾನೆ ಅಂದ್ರೆ ಅವನಿಗೆ ನಾವು ಬರ್ಗ್ಲರ್ ಅಂದ್ರೆ ದರೋಡೆಕೋರ ಅಂತೀವಿ. ದರೋಡೆಕೋರ ಅಂದ್ರೆ ಮನೆಯನ್ನ ಕೀಲಿ ಮುರಿದು ಕಳ್ತನ ಮಾಡೋರಿಗೆ ದರೋಡೆಕೋರ ಅಂತ ಕರಿತೀವಿ. ಅಂಡ್ ಒನ್ ಹೂ ಇಸ್ ಟ್ರೈನ್ ಡೂಯಿಂಗ್ ಆಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಸಾಮಾನ್ಯವಾಗಿ ಸಾರ್ವಜನಿಕ ಸೇವೆಗಳನ್ನ ಮಾಡ್ಲಿಕ್ಕೆ ಇದ್ದಂತ ಒಬ್ಬ ವ್ಯಕ್ತಿಗೆ ಟ್ರೈನಿಂಗ್ ಏನು ತಗೊಂಡಿರ್ತಾರಲ್ಲ, ಅಂತಹ ವ್ಯಕ್ತಿಗಳಿಗೆ ಅಂದ್ರೆ ಅವರನ್ನ ತರಬೇತಿಗೊಳಿಸಲಾಗಿರುತ್ತೆ, ಅವರಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಕೌಟ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶಾಲೆಗಳಲ್ಲಿ ಇದ್ದಂಥದನ್ನ ನೀವು ಕೇಳಿರ್ಬೋದು. ಅಂದ್ರೆ ಅವರನ್ನ ಒಬ್ಬ ಸಿಪಾಯಿಯನ್ನಾಗಿ ತಯಾರು ಮಾಡೋದು, ಓಕೆ, ಕಾವಲುಗಾರನನ್ನಾಗಿ. ಟ್ರೀಟ್ ಸಮ್ ಒನ್ ವೆರಿ ಕೈಂಡ್ಲಿ ಅಂಡ್ ಪ್ರೊಟೆಕ್ಟ್ ದ ಪರ್ಸನ್ ಟೂ ಮಚ್ ಫ್ರಮ್ ಎನಿಥಿಂಗ್ ಅನ್ಪ್ಲೀಸೆಂಟ್. ಅಂದ್ರೆ ಅತಿಯಾಗಿ ಮುದ್ದು ಮಾಡುವುದು ಅಂತ ಸಿಂಪಲ್ ಆಗಿ ನಾವು ಹೇಳ್ಬೋದು. ಮಕ್ಕಳನ್ನ ಅತಿಯಾಗಿ ಮುದ್ದು ಮಾಡ್ತಾರಲ್ಲ, ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಅವ್ನಿಗೆ ಏನು ಆಗ್ಲಾರ್ದಂಗೆ ನೋಡ್ಕೋತಿರ್ತಾರೆ. ಸೊ ಈ ಒಂದು ಆಕ್ಟ್ ಅನ್ನ ನಾವು ಏನಂತೀವಿ, ಮಾಲಿಕಾಡಲ್ ಅಂತ ಹೇಳ್ತೀವಿ, ಅತಿಯಾಗಿ ಮುದ್ದು ಮಾಡುವುದು ಅಂತ. ಓಕೆ, ಎಸ್, ನೆಕ್ಸ್ಟ್ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಇದು ಸೆಕೆಂಡ್ ಲೆಸನ್ ಇಂದ ತಗೊಂಡಿದ್ದು. ಓಕೆ, ದರ್ ಇಸ್ ಅ ಗೋಲ್ ಬೈ ದ ಟ್ರ್ಯಾಕ್ಸ್. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತಂದ್ರೆ ದಿನನಿತ್ಯ ಒಂದು ಕೆಲಸದ ಮೇಲೆ ಒಂದೇ ರೂಟ್ ಅಲ್ಲಿ ಪ್ರಯಾಣ ಮಾಡೋರಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಕಮ್ಯೂಟರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೆ, ಯಾವಾಗಾದ್ರೂ ಒಂದ್ಸಲ ಪ್ರಯಾಣ ಮಾಡೋರು ನಾವು ಪ್ಯಾಸೆಂಜರ್ಸ್ ಅಂತ ಹೇಳ್ತೀವಿ, ಬಟ್ ದಿಸ್ ಇಸ್ ಸ್ಪೆಷಲಿ ಕಮ್ಯೂಟರ್ ಅಂತ ತಿಳ್ಕೊಳ್ಬೇಕು. ಆ ಪ್ಲೇಸ್ ಔಟ್ಸೈಡ್ ಎ ಸಿಟಿ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ತರ ಸಬ್ ಅರ್ಬನ್ ಅಂದರೆ ಉಪನಗರಗಳನ್ನ ಹೊಂದಿರ್ತಾವೆ, ಅದಕ್ಕೆ ನಾವು ಸಬ್ ಅರ್ಬನ್ ಅಂತ ಹೇಳ್ತೀವಿ. ಒಂದು ದೊಡ್ಡ ಸಿಟಿ ಇರ್ತದೆ, ಅದ್ರ ಪಕ್ಕದಲ್ಲಿ ಸಣ್ಣ ಸಣ್ಣ ಸಿಟಿಗಳು ಇರ್ತಾವಲ್ಲ, ಅವಕ್ಕೆ ನಾವು ಸಬ್ ಅರ್ಬನ್ ಅಂತ ಹೇಳ್ತೀವಿ. ಆ ಡೀಪ್ ಬ್ರೆತ್ ಟೇಕನ್ ವೆನ್ ಸರ್ಪ್ರೈಸ್ಡ್. ಯಾವಾಗಾರು ನಮ್ಗೆ ಆಶ್ಚರ್ಯ ಆದಾಗ ನಾವು ದೀರ್ಘ ಉಸಿರನ್ನ ಹೇಳ್ಕೊಳ್ತೀವಿ. ಅಂದ್ರೆ ಏನಂತಾರ, ಒಂದು
ಒಂದ್ಕಲ ನಿಟ್ಟುಸಿರು ಅಂತ ಹೇಳ್ತೀವಲ್ಲ, ಇದಕ್ಕೆ ನಾವು ಗ್ಯಾಸ್ಪ್ ಅಂತ ಹೇಳ್ತೀವಿ. ಈ ಗ್ಯಾಸ್ಪ್ ಅನ್ನೋದು ಕಂಟೆಕ್ಸ್ಟುವಲ್ ಮೀನಿಂಗ್ ಇದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡುತ್ತೆ. ಓಕೆ, ದ ಮ್ಯಾನ್ ದಟ್ ಅ ವುಮನ್ ಈಸ್ ಎಂಗೇಜ್ ಟು, ಇವರಿಗೆ ಅಂದ್ರೆ ಒಬ್ಬ ಹುಡುಗಿಯನ್ನ ಅಥವಾ ಮಹಿಳೆಯನ್ನ ಮದುವೆ ಆಗಲಿಕ್ಕೆ ಒಪ್ಕೊಂಡಂತ ವ್ಯಕ್ತಿಗೆ ಏನಂತಾರಂದ್ರೆ ಪಿಯಾನ್ಸ್ ಅಂತಾರ. ಅಂದ್ರೆ ನಾವ್ ಇದನ್ನ ಭಾವಿ ಗಂಡ ಅಂತ ಹೇಳ್ತೀವಿ. ಸೊ ಭಾವಿ ಪತ್ನಿ ಅನ್ನಕ್ಕೆ ಪಿಯಾನ್ಸಿ, ಇದಕ್ಕೆ ಜಸ್ಟ್ ಈ ಸೇರಿಸಿದ್ರೆ, ಇನ್ನೊಂದು ಈ ಸೇರಿಸಿದ್ರೆ ಏನಾಗುತ್ತೆ ಪಿಯಾನ್ಸಿ ಅಂತ ಆಗುತ್ತೆ, ಭಾವಿ ಪತ್ನಿ ಅಂತ ಆಗುತ್ತೆ. ನಾವು ಇಟ್ ಈಸ್ ಭಾವಿ ಗಂಡ ಅಂತ. ಮೇಕಿಂಗ್ ನೋ ಪ್ರೋಗ್ರೆಸ್, ಯಾವುದೇ ಪ್ರಗತಿ ಕಾಣಲಿಲ್ಲ ಅಂತಂದ್ರೆ ನಾವು ಮಾಡೋ ಕೆಲಸದಲ್ಲಿ ಅದಕ್ಕೆ ನಾವ್ ಏನಂತ ಹೇಳ್ಬೇಕು, ಟ್ರೆಡಿಂಗ್ ವಾಟರ್. ಓಕೆ, ದೆನ್ ಅ ಸ್ಟಿಚ್ ದಟ್ ಈಸ್ ಯೂಸ್ ಟು ಸೀವ್ ಅ ವೂಂಡ್ ಟುಗೆದರ್, ಒಂದು ನಮ್ಗೆ ಗಾಯ ಆಗಿರ್ತದ, ಕಟ್ಟಾಗಿರ್ತದ, ಚರ್ಮ ಕಟ್ಟಾಗಿರ್ತದಲ್ಲ, ಅವಾಗ ಅದನ್ನ ಕೂಡಿಸಿ ಹೊಲಿಲಿಕ್ಕೆ ಏನಂತೀವಿ ನಾವು ಸೂಚರ್ ಅಂತ ಹೇಳ್ತೀವಿ. ಈ ಪದವನ್ನು ಕೂಡ ದೇರ್ ಇಸ್ ಎ ಗರ್ಲ್ ಬೈ ದ ಟ್ರಾಕ್ಷನ್ ಇಂದ ತೆಗೆದುಕೊಂಡಿದ್ದು ಸೂಚರ್. ಆಫಿಷಿಯಲ್ ಡಿಸ್ಕಷನ್, ತುಂಬಾ ಒಂದು ಅಧಿಕೃತವಾದ ಮಾತುಕತೆ ಇತ್ತು ಅಂತಂದ್ರೆ ಅದನ್ನ ನಾವು ನೆಗೋಸಿಯೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಟೇಕನ್ ಫ್ರಮ್ ಥರ್ಡ್ ಲೆಸನ್. ಅನ್ಇವಿಜುವಲ್ ಅಂಡ್ ಅಟ್ರಾಕ್ಟಿವ್ ಎಸ್ಪೆಷಲಿ ಇನ್ ಓಲ್ಡ್ ಫ್ಯಾಷನ್ ವೇ ಅನ್ನೋದು ಬಹಳಷ್ಟು ಅಸ್ವಾಭಾವಿಕ ಇರ್ತದ, ಆದ್ರೂ ಹಳೆ ಶೈಲಿಯೊಳಗೆ ತುಂಬಾ ಆಕರ್ಷಕವಾಗಿತ್ತು ಅಂದ್ರೆ ಅದನ್ನ ನಾವು ಅಂತಹ ಸ್ಥಳಕ್ಕೆ ಕ್ವೈಂಟ್ ಅಂತ ಹೇಳ್ತೀವಿ. ಓಕೆ, ಅ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್, ದಿಸ್ ಇಸ್ ಆರ್ಚಾರ್ಡ್. ಎಲ್ಲಿ ಹಣ್ಣಿನ ಮರಗಳನ್ನ ಬೆಳೆಯಲಾಗುತ್ತೋ ಅದನ್ನ ನಾವು ಹಣ್ಣಿನ ತೋಟ ಅಂತ ಕರಿತೀವಲ್ಲ, ಅದಕ್ಕೆ ಆರ್ಚಾರ್ಡ್ ಅಂತ ಹೇಳಬೇಕು. ಸಮನ್ ಹೂ ಜಾಬ್ ಇಸ್ ಟು ಲುಕ್ ಆಫ್ಟರ್ ಅ ಸ್ಕೂಲ್ ಆರ್ ಲಾರ್ಜ್ ಬಿಲ್ಡಿಂಗ್, ದೊಡ್ಡ ಶಾಲೆ ಅಥವಾ ದೊಡ್ಡ ಬಿಲ್ಡಿಂಗ್ ಅನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಜೆನಿಟರ್ ಅಂತ ಕರಿತಿರ್ತಾರೆ. ಜೆನಿಟರ್ ಅನ್ನೋ ಪದವನ್ನ ನಾವು ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋ ಇಂದ ತೆಗೆದುಕೊಂಡಿದ್ದು. ಜೆನಿಟರ್ ಅನ್ನೋ ಪದವನ್ನ ಮೆಕ್ಸಿಕೋ ದೇಶದಲ್ಲಿ ಬಳಸಲಾಗ್ತದೆ. ಓಕೆ, ಅ ಗ್ರೂಪ್ ಆಫ್ ಪೀಪಲ್ ರಿಲೇಟೆಡ್ ಟು ಫ್ಯಾಮಿಲಿ ದಟ್ ಎಕ್ಸಿಸ್ಟೆಡ್ ಲಾಂಗ್ ಎಗೋ, ಒಂದು ಕುಟುಂಬಕ್ಕೆ ದೀರ್ಘ ಕಾಲದಿಂದ ಅಸ್ತಿತ್ವದಲ್ಲಿರುವಂತಹ ಕುಟುಂಬಕ್ಕೆ ಸೇರಿದ ಜನರನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಡಿಸೆಂಡೆಂಟ್ಸ್ ಅಂತ ಹೇಳ್ತೀವಿ. ನೀವು ನಮ್ಮ ಮಾತುಗಳಲ್ಲಿ ಇದನ್ನ ವಾರಸುದಾರರು ಅಂತ ಹೇಳ್ತೀವಿ. ನಾವು ವಾರಸುದಾರರು, ಮುಂದಿನ ತಲೆಮಾರಿನವರು ಅಂತ, ಉತ್ತರಾಧಿಕಾರಿಗಳು ಅಂತೆಲ್ಲ ನಾವು ಪದಗಳನ್ನ ಬಳಸ್ತೀವಿ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಕಮ್ ಲುಕ್ ಎಟ್ ಥಿಂಗ್ಸ್ ಫಿಕ್ಸೆಡ್ಲಿ ಫಾರ್ ಎ ಲಾಂಗ್ ಟೈಮ್. ಒಂದೇ ಅಂದ್ರೆ ವಸ್ತುಗಳನ್ನ ಒಂದೇ ಸಮನೆ ನೋಡೋದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಟೇರ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಸಮನೆ ವಸ್ತುಗಳನ್ನ ನೋಡೋದು ಸ್ಟೇರ್. ಇದನ್ನ ನಾವು ಕಾರ್ಲಾಟೈಸ್, ಸ್ಟೇರ್ ಅಂತ ಈ ತರ ಎಲ್ಲ ಮಾತಾಡ್ತೀವಲ್ಲ, ದಿಸ್ ಇಸ್ ಐ ಆಮ್ ದ ಲ್ಯಾಂಡ್ ಇಂದ ತೆಗೆದುಕೊಂಡಿದ್ದು. ವೆರಿ ಈಗರ್ ಫಾರ್ ನಾಲೆಜ್. ವೆರಿ ಈಗರ್ ಫಾರ್ ನಾಲೆಜ್ ಅಂದ್ರೆ ಬಹಳಷ್ಟು ಹಸಿವನ್ನು ಹೊಂದಿರೋದು, ಜ್ಞಾನಕ್ಕಾಗಿ ಹಸಿವನ್ನು ಯಾರು ಹೊಂದಿರ್ತಾರಲ್ಲ ಅದಕ್ಕೆ ವೆರಿ ಈಗರ್ ಫಾರ್ ನಾಲೆಜ್ ಅಂತ ನಾವು ಏನ್ ಮಾಡ್ತೀವಿ ಹೇಳ್ತೀವಿ. ಅಂದ್ರೆ ಅದ್ರ ವೊರಾಸಿಯಸ್. ವೊರಾಸಿಯಸ್ ಅಂತಂದ್ರೆ ಬಹಳಷ್ಟು ಜ್ಞಾನಕ್ಕಾಗಿ ಹಸಿವನ್ನ ಹೊಂದಿರೋದು ಅಂತ. ಅಬಿಲಿಟಿ ಟು ಸಿ, ಹಿಯರ್, ಅಂಡರ್ಸ್ಟ್ಯಾಂಡ್, ನೋಡುವಂತ ಸಾಮರ್ಥ್ಯ, ಕೇಳಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಅಥವಾ ಅರ್ಥೈಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಪರ್ಸೆಪ್ಷನ್ ಅಂತ ಕರಿತೀವಿ. ಇದನ್ನ ಗ್ರಹಿಕೆ ಅಂತ ಅಂತೀವಿ. ಕಂಟ್ರೋಲ್ ಬೈ ಒನ್ ಕಂಟ್ರಿ ಆರ್ ಆರ್ಗನೈಸೇಷನ್, ಯಾವ್ದಾದ್ರು ಒಂದು ದೇಶ ಅಥವಾ ಒಂದು ಸಂಸ್ಥೆಯಿಂದ ನಾವು ನಿಯಂತ್ರಣಕ್ಕೊಳಪಟ್ಟಿದ್ರೆ ಅದನ್ನ ಹೆಜೆಮ್ನಿ ಅಂತ ಕರಿತೀವಿ. ಓಕೆ, ಇದನ್ನ ಹೇಗೆ ಓದ್ಬೇಕು, ಹೆಜೆಮ್ನಿ ಅಂತ ಓದ್ಬೇಕು. ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಪ್ರಿವಿಲೇಜ್ಡ್ ಅಂಡ್ ಅಂಡರ್ ಪ್ರಿವಿಲೇಜ್ಡ್, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ತಿಕ್ಕಾಟ ಇರ್ತದಲ್ಲ, ಸೊ ದಿಸ್ ಇಸ್ ಕ್ಲಾಸ್ ವಾರ್, ವರ್ಗ ಯುದ್ಧ ಅಂತ ನಾವು ಹೇಳ್ತೀವಿ. ಅ ಫೀಲಿಂಗ್ ಆರ್ ಶೋಯಿಂಗ್ ಹ್ಯಾಪಿನೆಸ್ ಅಂಡ್ ಎಂಥೂಸಿಯಾಸಮ್, ನಮ್ಮಲ್ಲಿ ಬಹಳಷ್ಟು ಹ್ಯಾಪಿನೆಸ್ ಅನ್ನ ತೋರಿಸೋದಿತ್ತು ಅಂದ್ರೆ ಅಥವಾ ಉತ್ಸಾಹನ ತೋರಿಸೋದಿದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಎಕ್ಸೈಟೆಡ್. ಎಸ್, ಈ ಪದವನ್ನು ಕೂಡ ನಾವು ದಿ ಕನ್ಸರ್ಟ್ ನಿಂದ ತೆಗೆದುಕೊಂಡಿದ್ದು. ಸ್ಮಿತಾ ಎಕ್ಸೈಟ್ ಆಗಿರ್ತಾಳಲ್ಲ ನ್ಯೂಸ್ ಪೇಪರ್ ಓದಿ, ಅದು. ಅ ಗ್ರೇಟ್ ಪರ್ಫಾರ್ಮರ್, ಎಸ್ಪೆಷಲಿ ಅ ಮ್ಯೂಸಿಷಿಯನ್, ದೊಡ್ಡ ಪರ್ಫಾರ್ಮರ್ ಅಂದ್ರೆ ದೊಡ್ಡ ಮಹಾಕಾರ್ಯವನ್ನ ಮಾಡ್ತಕ್ಕಂಥವ್ರು ಅಥವಾ ಸಂಗೀತವನ್ನ ನುಡಿಸ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮ್ಯಾಸ್ಟ್ರೋ ಅಂತ ಕರಿತೀವಿ. ಸಂಗೀತ ವಿದೂಸಿ, ಸಂಗೀತ ಪಂಡಿತ ಅಂತೀವಲ್ಲ ಆ ತರ. ದೆನ್ ವಿದೌಟ್ ಬೀಯಿಂಗ್ ಆಸ್ಕ್ಡ್, ಇನ್ವೈಟೆಡ್ ಆರ್ ಎಕ್ಸ್ಪೆಕ್ಟೆಡ್, ನಾವು ನಿರೀಕ್ಷೆನೂ ಮಾಡಿರಂಗಿಲ್ಲ ಅಥವಾ ನಮ್ಮ ತಲೆಯಲ್ಲಿ ಅದು ವಿಚಾರನೂ ಇರೋದಿಲ್ಲ, ಆದ್ರೂ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮಿಂದ ಯಾವ್ದಾದ್ರು ವಿಚಾರ ಬಂದ್ರೆ ಅದನ್ನ ನಾವು ಅನ್ಬಿಡನ್ ಅಂತ ಹೇಳ್ತೀವಿ. ಅಂದ್ರೆ ನಿಯಂತ್ರಣವಿಲ್ಲದೆ ನಮ್ಮಿಂದ ಆ ವಿಚಾರ ವ್ಯಕ್ತವಾಗೋದು. ಟು ಬಿಹೇವ್ ಇನ್ ಅ ಪರ್ಟಿಕ್ಯುಲರ್ ವೇ ಇನ್ ಆರ್ಡರ್ ಟು ಮೇಕ್ ಅದರ್ ಪೀಪಲ್ ಬಿಲೀವ್ ಸಮಥಿಂಗ್ ದಟ್ ಈಸ್ ನಾಟ್ ಟ್ರೂ. ಏನು ಅದು ವಾಸ್ತವವಾಗಿ ಅದು ಸತ್ಯವಾಗಿರುವುದಿಲ್ಲ, ಆದ್ರೂ ಅದು ಸತ್ಯ ಅಂತ ನಾವು ನಂಬಿಸ್ಲಿಕ್ಕೆ ಜನರ ಮುಂದೆ ಏನೋ ಒಂದು ತೋರಿಸ್ತೀವಿ ಅಥವಾ ವರ್ತನೆ ಮಾಡ್ತೀವಲ್ಲ ಅದನ್ನ ನಾವು ಪ್ರಿಟೆಂಡ್ ಅಂದ್ರೆ ನಾಟಕೀಯವಾಗಿ ಮಾಡಿ ತೋರಿಸೋದು. ಆ ಫೀಲಿಂಗ್ ಆಫ್ ಅ ವೆರಿ ಗ್ರೇಟ್ ಸರ್ಪ್ರೈಸ್, ತುಂಬಾ ಬಹಳಷ್ಟು ದೊಡ್ಡದಾದ ಒಂದು ಸರ್ಪ್ರೈಸ್, ಆಶ್ಚರ್ಯ ಆಗ್ತದಲ್ಲ, ಆಶ್ಚರ್ಯದ ಅನುಭವವನ್ನೇ ನಾವು ಎಸ್ಟಾನಿಶ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಆ ಫೀಲಿಂಗ್ ಆಫ್ ಎ ಗ್ರೇಟ್ ಪ್ಲೆಜರ್, ಬಹಳಷ್ಟು ಖುಷಿ ಆದಾಗ, ಬಹಳಷ್ಟು ಸಂತೋಷ ಆದಾಗ, ಸಂತೃಪ್ತಿ ಆದಾಗ ಅದನ್ನ ಎಂಚಾಂಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಎಂಚಾಂಟ್ಮೆಂಟ್ ಒಂದು ವಿಸ್ಮಯ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಓಕೆ, ನೆಕ್ಸ್ಟ್
ಅ ಪರ್ಸನ್ ಹೂ ಇಸ್ ಎಸ್ಪೆಷಲಿ ಗುಡ್ ಅಟ್ ಸಮ್ ಆರ್ಟ್ ಆರ್ ಅಚೀವ್ಮೆಂಟ್ ಅವ್ರಿಗೆ ವಿಜಾರ್ಡ್ ಅಂತ ಕರಿತೀವಿ. ಯಾವ್ದಾದ್ರು ಕಲೆ ಅಥವಾ ಸಾಧನೆಯಲ್ಲಿ ಬಹಳಷ್ಟು ಉತ್ತಮವಾಗಿದ್ರೆ ಅವರಿಗೆ ವಿಜಾರ್ಡ್ ಅಂತ ಕರಿತೀವಿ. ಸ್ಟೇಟ್ ಆಫ್ ಬೀಯಿಂಗ್ ಅಲೋನ್, ಎಸ್ ಸಾಲಿಟ್ಯೂಡ್. ಸೊ ಜಾಸ್ ಪೋಯಮ್ 2 ನಲ್ಲಿ ಇದನ್ನ ನಾವು ಪದವನ್ನ ಕಾಣಬಹುದು, ಸಾಲಿಟ್ಯೂಡ್ ಅಂತ. ಎ ಟೈಪ್ ಆಫ್ ರಿಲಿಜಿಯಸ್ ಮ್ಯೂಸಿಕ್ ಇನ್ ವಿಚ್ ರಿಲಿಜಿಯಸ್ ಸಾಂಗ್ಸ್ ಆರ್ ಸಂಗ್ ವೆರಿ ಲೌಡ್ಲಿ. ದೊಡ್ಡದಾದ ಧ್ವನಿಯಲ್ಲಿ ಧಾರ್ಮಿಕ ಹಾಡುಗಳನ್ನು ಹಾಡುವುದನ್ನು ನಾವು ಗಾಸ್ಪೆಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಫ್ರಮ್ ಜಾಸ್ ಪೋಯಮ್ 2 ಅಲ್ಲಿಂದ ತೆಗೆದುಕೊಂಡಿದ್ದು. ಇವೆಂಟ್ಸ್ ನಾಟ್ ಈಸಿಲಿ ಅಂಡರ್ಸ್ಟುಡ್, ಕೆಲವೊಂದ್ಸಾರಿ ನಮ್ಗೆ ಬೇಗ ಅರ್ಥನೇ ಆಗೋದಿಲ್ಲ, ಬಹಳಷ್ಟು ಸಾಮಾನ್ಯ ಆಗಿರೋದಿಲ್ಲ, ಕಾಮನ್ ಆಗಿರೋದಿಲ್ಲ, ಅನ್ಕಾಮನ್ ಆಗಿರ್ತಾವ ಅಂತವುಗಳನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಮಿಸ್ಟರೀಸ್, ರಹಸ್ಯಗಳು ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಫ್ರಮ್ ದ ಡಿಸ್ಕವರಿಯಿಂದ ತೆಗೆದುಕೊಂಡದ್ದು. ಟು ಫ್ರೈಟನ್ ಆರ್ ಸರ್ಪ್ರೈಸ್ ಸಡನ್ಲಿ, ಯಾರಾದ್ರೂ ತಕ್ಷಣ ನಮ್ಮನ್ನ ಭಯ ಬೆಳೆಸಿದ್ರು ಅಥವಾ ನಮ್ಗೆ ಸರ್ಪ್ರೈಸ್ ಆಯ್ತು ಅಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಸ್ಟಾರ್ಟಲ್, ಬೆಚ್ಚಿ ಬೀಳೋದು, ಗಾಬರಿ ಆಗೋದು ಅನ್ನೋದನ್ನ ನಾವು ನೋಡ್ಬೋದು. ದೆನ್ ಸಜೆಸ್ಟಿಂಗ್ ದಟ್ ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಏನೋ ಕೆಟ್ಟದು ನಮಗೆ ಸಂಭವಿಸಲಿಕ್ಕೆ ಹೋಗ್ತಿದೆಯಪ್ಪ ಅನ್ನುವಂತ ಒಂದು ಭಾವನೆ ಇದ್ರೆ ಅದನ್ನ ಒಮಿನಸ್ ಅಂತ ಹೇಳ್ತೀವಿ ನಾವು. ಓಕೆ, ಒಮಿನಸ್ ಇದನ್ನ ಡಿಸ್ಕವರಿಯಲ್ಲಿ ನೋಡಬಹುದು ಅಂಡ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಕೂಡ ಈ ಪದವನ್ನು ನೀವು ಕಾಣಬಹುದು ವಿದ್ಯಾರ್ಥಿಗಳೇ. ದೆನ್ ಎ ಲೆವೆಲ್ ಆರ್ ಅ ವೀಲ್ ಕಂಟ್ರೋಲಿಂಗ್ ಅ ರಡರ್, ದ ರಡರ್ ಆಫ್ ಅ ಶಿಪ್ ಆರ್ ಸ್ಟೀರಿಂಗ್. ಒಂದು ಲೆವರ್ ಅಥವಾ ಒಂದು ವೀಲ್ ಕಂಟ್ರೋಲಿಂಗ್ ದ ರಡರ್ ಆಫ್ ದ ಶಿಪ್ ಫಾರ್ ಸ್ಟೀರಿಂಗ್. ಸ್ಟೀರಿಂಗ್ ಅಂತಂದ್ರೆ ನಮ್ಮ ಕೈಯಲ್ಲಿ ನಾವು ಒಂದು ಶಿಪ್ ಅನ್ನ ದಿಕ್ಕನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ವೀಲ್ ಚಕ್ರ ಅಂತೀವಿ. ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಾಧನಕ್ಕೆ ನಾವೇನಂತ ಹೇಳ್ತೀವಿ ಹೆಲ್ಮ್ ಅಂತ ಹೇಳ್ತೀವಿ. ದೆನ್ ಅಬಿಲಿಟಿ ಟು ಡೂ ರೈಟ್ ಥಿಂಕಿಂಗ್, ಸರಿಯಾದ ವಿಚಾರ ಮಾಡುವುದೈತಿಲ್ಲ, ಇದಕ್ಕೆ ನಾವು ಡಿಸ್ಕ್ರಿಷನ್ ಅಂತಂದ್ರೆ ಈಗ ನಾವು ವಿವೇಚನಾಧಿಕಾರ ಅಥವಾ ವಿವೇಚನಾ ಶಕ್ತಿ ಅಂತ ಕರಿತೀವಲ್ಲ, ದಿಸ್ ಇಸ್ ವಿವೇಚನಾಧಿಕಾರ. ಅ ಸಡನ್ ರನ್ನಿಂಗ್ ಆಫ್ ಪೀಪಲ್ ಎಕ್ಸೈಟೆಡ್ ಆರ್ ಅಫ್ರೇಡ್, ಬಹಳಷ್ಟು ಭಯ ಪಟ್ಕೊಂಡು ಅಥವಾ ತಕ್ಷಣವೇ ಒಮ್ಮಿದೊಮ್ಮಿಗೆ ಜನ ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡ್ತಾರಲ್ಲ, ಇದನ್ನ ನಾವು ಸ್ಟ್ಯಾಂಪೆಡ್ ಅಂತ ಹೇಳ್ತೀವಿ. ಇನ್ನೂ ಒಂದು ಹೆಸರು ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಕಾಲ್ ತುಳಿತ ಅಂತ ಹೇಳ್ತೀವಿ, ಅಥವಾ ಒಮ್ಮೆಲೆ ನುಗ್ಗಲು ಅಥವಾ ಕಾಲ್ ತುಳಿತ ಅಂತ ಆಗ್ತದೆ. ಅಂಡ್ ಅ ಪ್ರೈವೇಟ್ ರೂಮ್ ಡಿಸ್ಕಸಿಂಗ್ ಇಶ್ಯೂಸ್ ಅಂಡ್ ಮೇಕಿಂಗ್ ಡಿಸಿಷನ್ಸ್ ಕೇರ್ಫುಲಿ, ಯಾವುದಾದ್ರೂ ವಿಷಯಗಳನ್ನ ಚರ್ಚೆ ಮಾಡೋದಾಗಲಿ, ಮೇಕಿಂಗ್ ಡಿಸಿಷನ್ಸ್ ಕೇರ್ಫುಲಿ ಮತ್ತು ತೀರ್ಮಾನಗಳನ್ನು ಬಹಳಷ್ಟು ಕಾಳಜಿಪೂರ್ವಕವಾಗಿ ತೆಗೆದುಕೊಳ್ಳೋದನ್ನ ನಾವು ಡೆಲಿಬರೇಷನ್ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡೋದು, ಇದಕ್ಕೆ ಡೆಲಿಬರೇಷನ್ ಉದ್ದೇಶಪೂರ್ವಕವಾಗಿ ಅಂತ. ಪ್ರೈವೇಟ್ ರೂಮ್ ಆನ್ ಎ ಶಿಪ್ ಆರ್ ಬೋಟ್ ನಲ್ಲಿ ಇರ್ತಕ್ಕಂಥ ಒಂದು ಸೆಪರೇಟ್ ರೂಮ್ ಆಗಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಕ್ಯಾಬಿನ್ ರಿಸಲ್ಟ್ಸ್. ಈ ಒಂದು ಪದವನ್ನು ನಾವು ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ನಿಂದ ತೆಗೆದುಕೊಂಡಿದೀವಿ. ಓಕೆ, ನೆಕ್ಸ್ಟ್ a metal device attached to a ship or boat by a cable and cast overboard to hold it in a particular place. ಬಹಳ ಸಿಂಪಲ್ ಆಗಿ ಇದನ್ನ ನಾವು ನೀವೆಲ್ಲ ಆಂಕರ್ ಫ್ಯಾನ್ ಆಂಕರ್ ಬಟನ್ ಸ್ವಿಚ್ ಬೋರ್ಡ್ಸ್ ಎಲ್ಲ ನೋಡಿರ್ಬೋದು, ಅದ್ರ ಮೇಲೆ ಚಿತ್ರ ಇರುತ್ತೆ. ಆಂಕರ್ ಅಂತಂದ್ರೆ ಲಂಗೂರ ಅಂತ ಕರಿತೀವಿ ನಾವು, ಲಂಗೂರನ್ನ ಹಾಕೋದು. ಅಥವಾ ಇನ್ನೊಂದು ಹೆಸರು ಅದಕ್ಕೆ ಅಂಕುಶ ಅಂತ ಹೇಳಿ. ಸೊ ಶಿಪ್ ಅನ್ನ ಅಥವಾ ಬೋಟ್ ಅನ್ನ ಒಂದ್ ಕಡೆ ಕಟ್ಟಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಲಾರ್ಜ್ ಟರ್ಬುಲೆಂಟ್ ವೇವ್ಸ್ ಮೂವಿಂಗ್ ಟುವರ್ಡ್ಸ್ ಲ್ಯಾಂಡ್. ಲಾರ್ಜ್ ಟರ್ಬುಲೆಂಟ್ ಬಹಳಷ್ಟು ಭಯಂಕರವಾದ ಮತ್ತೆ ಭೂಮಿ ಕಡೆಗೆ ಬರ್ತಕ್ಕಂಥ ದೊಡ್ಡ ವೇವ್ಸ್ ತೆರೆಗಳನ್ನು ನಾವು ಬ್ರೇಕರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ಫ್ರಮ್ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಅ ಡೇಂಜರಸ್ ಪಾರ್ಟ್ ಆಫ್ ಎ ರಿವರ್ ವಿಚ್ ಫ್ಲೋಸ್ ವೆರಿ ಫಾಸ್ಟ್ ಬಿಕಾಸ್ ಇಟ್ ಈಸ್ ಸ್ಟೀಪ್ ಅಂಡ್ ಸಮ್ಟೈಮ್ಸ್ ನ್ಯಾರೋ. ಅ ಡೇಂಜರಸ್ ಪಾರ್ಟ್ ಆಫ್ ಎ ರಿವರ್, ನೋಡು ನಾವು ರಿವರ್ ಅನ್ನ ಬಹಳಷ್ಟು ಇಕ್ಕಟ್ಟಾದ ರಿವರ್ಗಳನ್ನು ನೋಡಿದಾಗ, ನದಿಗಳನ್ನು ನೋಡಿದಾಗ ಬಹಳಷ್ಟು ವೇಗವಾಗಿ ಹರಿತಿರ್ತದೆ, ಬಹಳಷ್ಟು ಕಡಿದಾಗಿರ್ತದೆ, ಮತ್ತೆ ಅಷ್ಟೇ ಚಿಕ್ಕದಾಗಿ ಹರಿತಿರ್ತದಲ್ಲಿ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರ್ಯಾಪಿಡ್ಸ್ ಅಂತ ಕರಿತೀವಿ. ಓಕೆ, ರಿಮಾರ್ಕ್ಸ್ ಇಂಟೆಂಡೆಡ್ ಟು ಹರ್ಟ್ ಸಂಬಡೀಸ್ ಫೀಲಿಂಗ್ಸ್, ಬೇರೆದವರ ಒಂದು ಭಾವನೆಗಳಿಗೆ ಧಕ್ಕೆ ಮಾಡಲಿಕ್ಕೆ ಏನಾದ್ರು ಹೇಳಿದ್ರೆ ಅದನ್ನ ನಾವು ಟಾಂಟ್ಸ್ ಅಂತ ಹೇಳ್ತೀವಿ. ಟಾಂಟ್ಸ್ ಮೂದಲಿಸುವುದು, ಹೀಯಾಳಿಸುವುದು ಅಂತ ಹೇಳ್ಬೋದು. ಟು ಡ್ರಾ ಅ ಪಿಕ್ಚರ್ ಆರ್ ಪ್ಯಾಟರ್ನ್ಸ್ ವೈಲ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಆರ್ ವೆನ್ ಯು ಆರ್ ಬೋರ್ಡ್. ನಮ್ಗೆ ಬೋರ್ ಆದಾಗ ಅಥವಾ ತಲೆಯಲ್ಲಿ ಏನಾದ್ರೂ ವಿಚಾರ ಇದ್ದಾಗ ಆ ವಿಚಾರವನ್ನೇ ನಾವು ಸ್ಕೆಚ್ ಮೂಲಕ ಅಂದ್ರೆ ಒಂದು ಸೀಸ್ ಮೂಲಕ ನಾವು ಬಿಳಿ ಹಾಳೆಯಲ್ಲಿ ಅಥವಾ ಎಲ್ಲಾದ್ರೂ ಅದನ್ನ ಚಿತ್ರಿಸ್ತಿದ್ರೆ ಅದಕ್ಕೆ ನಾವು ಡೂಡಲ್ಸ್ ಅಂತ ಹೇಳ್ತೀವಿ. ನೀವು ಗೂಗಲ್ ವೆಬ್ ಪೇಜ್ ಅನ್ನ ನೋಡಿದಾಗ ಪ್ರತಿದಿನ ಗೂಗಲ್ ಒಂದೊಂದು ಡೂಡಲ್ ಅನ್ನ ಪ್ರೆಸೆಂಟ್ ಮಾಡಿರ್ತೀವಿ ವಿದ್ಯಾರ್ಥಿಗಳು. ಅಂಡ್ ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಸೊ ಇದನ್ನ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ಬೋದು. ಅತ್ಯಂತ ಸುಂದರವಾದ ಹ್ಯಾಂಡ್ ರೈಟಿಂಗ್ ಅಥವಾ ರೈಟಿಂಗ್ ಅನ್ನ ಬರೆಯೋದಾಗಲಿ ನಾವು ಆ ಒಂದು ಕಲೆಗೆ ಏನಂತ ಕರಿತೀವಿ ಅಂದ್ರೆ ಕ್ಯಾಲಿಗ್ರಾಫಿ ಅಂತ ಕರಿತೀವಿ. ಇದು ಕೂಡ ದಿ ಕಲರ್ಸ್ ಆಫ್ ಸೈಲೆನ್ಸ್ ನಿಂದ ತೆಗೆದುಕೊಂಡಿದ್ದು. ಆರ್ಟ್ ಆಫ್ ಮೇಕಿಂಗ್ ಫಿಗರ್ಸ್ ಇನ್ ಸ್ಟೋನ್, ವುಡ್, ಮೆಟಲ್. ಫಿಗರ್ಸ್ ಅಂದ್ರೆ ಚಿತ್ರಗಳನ್ನ ನಾವು ಕಲ್ಲಿನಲ್ಲಿ ಕಲ್ಲಿನಲ್ಲಿ ಶಿಲ್ಪಕಲೆ ಕಲಿತೀವಿ, ಕಟ್ಟಿಗೆಯಲ್ಲಿ ಮತ್ತೆ ಅಷ್ಟೇ ಅಲ್ಲದೆ ಲೋಹಗಳಲ್ಲಿ ಏನಾದ್ರೂ ಚಿತ್ರಗಳನ್ನ ಮಾಡಿದ್ರೆ ಅಂತ ಒಂದು ಮಾಡುವ ಕಲೆಗೆ ಅದಕ್ಕೆ ಏನಂತ ಹೇಳ್ಬೇಕು, ಸ್ಕಲ್ಪ್ಚರ್ ಅಂತ ಹೇಳ್ಬೇಕು. ಓಕೆ, ಮೂರ್ತಿ ಶಿಲ್ಪ ಅಂತ ನಾವು ಹೇಳ್ತೀವಿ.
ಅಂಡ್ ಸೌಂಡ್ಸ್ ಇಂಡಿಕೇಟಿಂಗ್ ಸ್ಯಾಡ್ನೆಸ್, ದುಃಖವನ್ನು ಸೂಚಿಸ್ತಕ್ಕಂಥ ಒಂದು ಧ್ವನಿಗಳಿರ್ತಾವಲ್ಲ, ಆ ಒಂದು ಧ್ವನಿ ನಮ್ಮಲ್ಲಿ ಕಾಣಿಸೋದಕ್ಕೆ ನಾವು ಸಾಯ್ಸ್ ಅಂತ ಹೇಳ್ತೀವಿ. ಸಾಯ್ಸ್ ಅಂತಂದ್ರೆ ನಿಟ್ಟುಸಿರು, ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಧ್ವನಿ ಅಂತ ಹೇಳ್ತೀವಿ. ಓಕೆ, ಇದನ್ನ ಬ್ಲೈಂಡ್ ಬಾಯ್ ನಿಂದ ತೆಗೆದುಕೊಂಡದ್ದು. ಅ ಗ್ರೇಟ್ ಎಫೆಕ್ಟ್ ಆನ್ ಯು ದಟ್ ಯು ಫೀಲ್ ವೆರಿ ಹ್ಯಾಪಿ. ನಿಮ್ಮ ಮೇಲೆ ಬಹಳಷ್ಟು ಖುಷಿ ಆದಾಗ ನಿಮ್ಮ ಮೇಲೆ ಒಂದು ಆಗ್ತಕ್ಕಂಥ ಅಗಾಧವಾದ ಪರಿಣಾಮವನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಓವರ್ವೆಲ್ಮಿಂಗ್, ಭಾವಪರವಶನ ಆಗೋದು, ಭಾವಾವೇಶಕ್ಕೊಳಗಾಗುವುದಕ್ಕೆ ಓವರ್ವೆಲ್ಮಿಂಗ್ ಅಂತ ಹೇಳ್ತೀವಿ. ಅನ್ಫ್ರೆಂಡ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಟೂ ನೇಷನ್ಸ್ ಆರ್ ಪರ್ಸನ್ಸ್, ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರು ದೇಶಗಳ ನಡುವೆ ಇರತಕ್ಕಂಥ ಒಂದು ಅನ್ಫ್ರೆಂಡ್ಲಿ ಅಂತಂದ್ರೆ ಸ್ನೇಹಮಯವಲ್ಲದ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅಂದ್ರೆ ಅದನ್ನ ನಾವು ಕೋಲ್ಡ್ ವಾರ್ ಅಂತ ಹೇಳ್ತೀವಿ. ಅದಕ್ಕೆ ಶೀತಲ ಸಮರ ಅಂತ ಹೇಳ್ತೀವಿ. ಅ ವೆರಿ ಲಾರ್ಜ್ ಫಾರ್ಮ್, ದೊಡ್ಡದಾದ ಒಂದು ತೋಟಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ರ್ಯಾಂಚ್ ಅಂತ ಹೇಳ್ತೀವಿ. ಇದು ಜೆಂಟಲ್ಮನ್ ಆಫ್ ಫ್ರೀ ಅಂಡ್ ಮಡಿಯೋನ್ ಎಂದು ತೆಗೆದುಕೊಂಡದ್ದು. ಅಂಡ್ ಆಕ್ಷನ್ ಅಗೇನ್ಸ್ಟ್ ಸಮನ್ ಹೂ ಹ್ಯಾಸ್ ಡನ್ ಸಮಥಿಂಗ್. ಓಕೆ, ನಮ್ಗೆ ಏನಾದ್ರೂ ಮಾಡಿದ್ರೆ ಅವ್ರ ವಿರುದ್ಧ ನಾವು ಕೂಡ ಸೇಡನ್ನ ತೀರಿಸ್ಕೊಳ್ತೀವಲ್ಲ, ಅದಕ್ಕೆ ರಿಟೇಲಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿದಾಳಿ, ದಾಳಿಗೆ ಪ್ರತಿದಾಳಿ, ಪ್ರತಿಕ್ರಿಯೆ ಮಾಡೋದು. ಆ ಸಿಚುವೇಶನ್ ಇನ್ ವಿಚ್ ನಿದರ್ ಸೈಡ್ ಇನ್ ಅ ಬ್ಯಾಟಲ್ ಕ್ಯಾನ್ ಗೇನ್ ಅನ್ ಅಡ್ವಾಂಟೇಜ್. ಯಾವ ಒಂದು ಸಂದರ್ಭದೊಳಗ ಯಾವ್ದು ಎರಡೂ ಕಡೆ ಅಂದ್ರೆ ಎರಡು ದೇಶಗಳು ಯುದ್ಧಕ್ಕೆ ಇಳಿದಾಗ ಒಂದಕ್ಕೂ ಕೂಡ ಅದರ ಸರಿಯಾದ ಲಾಭ ಆಗ್ಲಿಲ್ಲ ಅಂತಂದ್ರೆ, ಒಂದಕ್ಕೂ ಕೂಡ ಸಮಯದ ಉಪಯೋಗ ಆಗಲಿಲ್ಲ ಅಂತಂದ್ರೆ ಅದನ್ನ ನಾವು ಸ್ಟ್ಯಾಂಡ್ ಆಫ್ ಅಂತ ಹೇಳ್ತೀವಿ. ಅಂದ್ರೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿರೋದು. ದೆನ್ ಅ ಸ್ಟೇಟ್ ದಟ್ ಕಂಟಿನ್ಯೂಸ್ ಟು ಲಿವ್ ಆರ್ ಎಕ್ಸಿಸ್ಟ್. ನಾವು ಇರುವ ಸ್ಥಿತಿ ಅಥವಾ ಅಸ್ತಿತ್ವದಲ್ಲಿರುವುದನ್ನು ನಾವು ಸರ್ವೈವಲ್ ಅಂತ ಹೇಳ್ತೀವಿ. ಓಕೆ, ಅಸ್ತಿತ್ವದಲ್ಲಿರೋದಕ್ಕೆ ಸರ್ವೈವಲ್. ದೆನ್ ಆಕ್ಟ್ ಆಫ್ ಜಡ್ಜಿಂಗ್ ವಾನ್ಸ್ ಓನ್ ಬಿಹೇವಿಯರ್ ಆರ್ ಕ್ಯಾರೆಕ್ಟರ್. ಒಬ್ಬ ವ್ಯಕ್ತಿ ತನ್ನ ಒಂದು ಬಿಹೇವಿಯರ್ ಅಥವಾ ಕ್ಯಾರೆಕ್ಟರ್ ಅಥವಾ ತನ್ನ ವರ್ತನೆಯನ್ನ ಜಡ್ಜ್ ಮಾಡೋದು ಇದೆಯಲ್ಲ, ಇದಕ್ಕೆ ಸೆಲ್ಫ್ ಕ್ರಿಟಿಸಿಸಮ್ ಅಂದ್ರೆ ಸ್ವಯಂ ವಿಮರ್ಶೆ ಅಂತ ಹೇಳ್ತೀವಿ. ದೆನ್ ಮೋಸ್ಟ್ ಬೇಸಿಕ್ ಆರ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸಮಥಿಂಗ್. ಬಹಳಷ್ಟು ಉಪಯುಕ್ತವಾದಂಥ ಒಂದು ವಸ್ತುವಿನ ಮೂಲ ರಚನೆಯನ್ನ ನಾವು ಅಂತ ಹೇಳ್ತೀವಿ ಅಂದ್ರೆ ಫಂಡಮೆಂಟಲ್, ಮೂಲಭೂತ ಅಂತ ಹೇಳ್ತೀವಿ. ದೆನ್ ಎ ಸೈಂಟಿಫಿಕ್ ಮೆಥಡ್ ಟು ಫೈಂಡಿಂಗ್ ಔಟ್ ಅಬೌಟ್ ಕ್ರೈಮ್ ಬಗ್ಗೆ ವೈಜ್ಞಾನಿಕವಾಗಿ ಅಂದ್ರೆ ಅಪರಾಧವನ್ನು ವೈಜ್ಞಾನಿಕವಾಗಿ ಪತ್ತೆ ಹಚ್ಚುವ ವಿಧಾನವನ್ನ ಫೊರೆನ್ಸಿಕ್ ಅಂತ ಹೇಳ್ತೀವಿ. ಇದನ್ನ ಫೊರೆನ್ಸಿಕ್ ಸೈನ್ಸ್ ಅಂದ್ರೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ನಿಂದ ತೆಗೆದುಕೊಂಡದ್ದು. ಆ ನ್ಯೂ ಆಕ್ಟಿವಿಟಿ ದಟ್ ಇನ್ವಾಲ್ವ್ ರಿಸ್ಕ್ ಅಂದ್ರೆ ಅಪಾಯವನ್ನು ಎದುರಿಸತಕ್ಕಂಥ ಯಾವುದೇ ಚಟುವಟಿಕೆಯನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ವೆಂಚರ್, ಸಾಹಸ ಅಂತ ಹೇಳ್ತೀವಿ. ದೆನ್ ಪಾರ್ಟ್ ಆಫ್ ಸ್ಪೇಸ್ ಕ್ರಾಫ್ಟ್ ದಟ್ ಸೆಪರೇಟ್ಸ್ ಫ್ರಮ್ ದ ಮೇನ್ ರಾಕೆಟ್ ನಿಂದ ಬೇರ್ಪಡೆಗೊಳ್ತಕ್ಕಂಥ ಭಾಗವನ್ನ ಅಂದ್ರೆ ವ್ಯೋಮನೌಕೆಯ ಭಾಗವನ್ನು ನಾವೇನು ಹೇಳ್ತೀವಿ ಅಂದ್ರೆ ಕ್ಯಾಪ್ಸುಲ್ ಅಂತ ಹೇಳ್ತೀವಿ. ಓಕೆ, ಸೊ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪದವನ್ನ ತೆಗೆದುಕೊಂಡಿದ್ದೀವಿ. ಅ ವೆಹಿಕಲ್ ಯೂಸ್ ಫಾರ್ ಟ್ರಾವೆಲಿಂಗ್ ಆರ್ ಕ್ಯಾರಿಂಗ್ ಥಿಂಗ್ಸ್. ಒಂದು ಒಂದು ವಾಹನವನ್ನ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಥವಾ ಅದನ್ನ ಪ್ರಯಾಣ ಮಾಡ್ಲಿಕ್ಕೆ ತೆಗೆದುಕೊಳ್ತೀವಲ್ಲ, ಅದಕ್ಕೆ ನಾವು ಅಂತ ಹೇಳ್ತೀವಿ ರಾಕೆಟ್ ಅಂತ ಹೇಳ್ತೀವಿ. ನಾವೆಲ್ಲ ಉಡ್ಡಯನ ವಾಹನಗಳನ್ನ ನೋಡಿರ್ಬೋದು. ದೆನ್ ಅನ್ಫ್ರೆಂಡ್ಲಿ ರಿಲೇಷನ್ಶಿಪ್ ಬಿಟ್ವೀನ್ ಟೂ ನೇಷನ್ಸ್, ಕೋಲ್ಡ್ ವಾರ್ ಅಂಡ್ ಫೀಲಿಂಗ್ ಆಫ್ ಫ್ರೆಂಡ್ಶಿಪ್ ವೆನ್ ಪೀಪಲ್ ವರ್ಕ್ ಟುಗೆದರ್. ಯಾವಾಗ ಜನ ಜೊತೆಗೂಡಿ ಕೆಲಸ ಮಾಡ್ತಾರಲ್ಲ, ಅವರಲ್ಲಿ ಬೆಳೀತಕ್ಕಂಥ ಒಂದು ರೀತಿಯಾದ ಸ್ನೇಹಮಯ ವಾತಾವರಣ ನಾವೇನಂತ ಹೇಳ್ತೀವಿ ಅಂದ್ರೆ ಕಾಮ್ರೇಡ್ರಿ ಅಂತ ಹೇಳ್ತೀವಿ. ಅಂದ್ರೆ ಕಾಮ್ರೇಡ್ರಿ ಅಂತಂದ್ರೆ ಜೊತೆಗೂಡಿ ಕೆಲಸ ಮಾಡೋದು, ಒಂದೇ ಎಂಬ ಭಾವನೆಯನ್ನ ತೆಗೆದುಕೊಳ್ಳೋದು. ದೆನ್ ಕಂಡೀಷನ್ ಆಫ್ ಬೇಯಿಂಗ್ ಲಾಸ್ಟ್ ಇನ್ ಡ್ರೀಮಿ ಆರ್ ಪ್ಲಿಸೆಂಟ್ ಥಾಟ್ಸ್. ನೋಡಿ, ಕಂಡೀಷನ್ ಆಫ್ ಬೇಯಿಂಗ್ ಲಾಸ್ಟ್ ಇನ್ ಡ್ರೀಮಿ ಆರ್ ಪ್ಲಿಸೆಂಟ್ ಥಾಟ್ಸ್ ಅಂದ್ರೆ ಕೆಲವೊಂದು ಸಾರಿ ನಾವು ಡ್ರೀಮಿ ಅಂದ್ರೆ ಕನಸಿನಲ್ಲಿ ಮುಳುಗಿ ಹೋಗಿರ್ತೀವಿ ಅಥವಾ ಉಲ್ಲಾಸದಾಯಕವಾದ ಚಿಂತನೆಗಳಲ್ಲಿ ಮುಳುಗಿ ಹೋಗಿರ್ತೀವಲ್ಲ, ಇದಕ್ಕೆ ನಾವು ಏನಂತೀವಿ ಅಂದ್ರೆ ರಿವರಿ ಅಂತ ಹೇಳ್ತೀವಿ. ರಿವರಿ ಅಂತಂದ್ರೆ ಸಮ್ ಟೈಮ್ ಇದನ್ನ ಹಗಲು ಕನಸು ಅಂತ ಹೇಳ್ತೀವಿ. ಓಕೆ, ಶೋವಿಂಗ್ ಸೌಂಡ್ ಜಜ್ಮೆಂಟ್ ಅಂಡ್ ಕಾಮನ್ ಸೆನ್ಸ್. ಶೋವಿಂಗ್ ಸೌಂಡ್ ಜಜ್ಮೆಂಟ್ ಅಂಡ್ ಕಾಮನ್ ಸೆನ್ಸ್. ಜಜ್ಮೆಂಟ್ ಅಂದ್ರೆ ಒಂದು ತೀರ್ಮಾನಕ್ಕೆ ಬರೋದಾಗ್ಲಿ ಅಥವಾ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡೋದಾಗ್ಲಿ, ಇದನ್ನ ತೋರಿಸ್ತೀವಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ರಿವುಡ್ಲಿ ಅಂತ ಅಂದ್ರೆ ಸ್ರಿವುಡ್ ಮ್ಯಾನರ್. ಸ್ವಲ್ಪ ಬಹಳಷ್ಟು ತೀಕ್ಷ್ಣಮಯವಾಗಿ ವಿಚಾರಗಳನ್ನ ಅರ್ಥೈಸ್ಕೊಳ್ಳೋದಕ್ಕೆ ನಾವು ಸ್ರಿವುಡ್ ಮ್ಯಾನರ್ ಅಂತ ಹೇಳ್ತೀವಿ. ಅಥವಾ ಸಸ್ಪೆಕ್ಟ್ ಅನ್ನ ವ್ಯಕ್ತಪಡಿಸೋದಾಗ್ಲಿ. ಆನ್ ಆರ್ಗನೈಸ್ಡ್ ಜರ್ನಿ ವಿತ್ ಎ ಪರ್ಪಸ್. ಸರಿ, ಒಂದು ಉದ್ದೇಶಪೂರ್ವಕವಾಗಿ ಇದ್ದಂತ ಒಂದು ಪ್ರಯಾಣವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಎಕ್ಸ್ಪೆಡಿಷನ್ ಅಂತ ಹೇಳ್ತೀವಿ. ಈ ಎಕ್ಸ್ಪೆಡಿಷನ್ ಅನ್ನೋದನ್ನ ಕಂಟೆಕ್ಸ್ಟುವಲ್ ಮೀನಿಂಗ್ ನಲ್ಲಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆಯಾಗಿ ಬಳಸ್ತೀವಿ. ಸೊ ಇದನ್ನ ಡಿಕ್ಕಿ ಡೋಲ್ಮಾ ಅವರ ಒಂದು ಕಥೆಯನ್ನು ಓದಬೇಕಾದ್ರೆ ಎಕ್ಸ್ಪೆಡಿಷನ್ ಅನ್ನ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್ ಅಂತ ಬರ್ತದ. ಅಥವಾ ಇನ್ನು ನಾವು ಕಲರ್ಸ್ ಆಫ್ ಸೈಲೆನ್ಸ್ ತಗೊಂಡಾಗ ಅಲ್ಲಿ ತಂದೆ ಮಗನ ಒಂದು ಎಕ್ಸ್ಪೆಡಿಷನ್ ನೋಡ್ತೀವಿ, ವಿಸಿಟಿಂಗ್ ನ್ಯೂ ಸ್ಕೂಲ್ಸ್ ಫಾರ್ ಅಡ್ಮಿಷನ್ ಅನ್ನೋದನ್ನ ಅಲ್ಲಿ ಕೂಡ ಬೇರೆ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೋತೀವಿ. ಓಕೆ, ಸೊ ಅ ಪರ್ಸನ್ ರನ್ನಿಂಗ್ ಅವೇ ಫ್ರಮ್ ದ ರಿಸ್ಕ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾರು ಜವಾಬ್ದಾರಿಗಳಿಂದ ಅಥವಾ ರಿಸ್ಕ್ ನಿಂದ ನುಣಿಚ್ಕೊಳ್ತಿರ್ತಾರೋ, ಓಡ್ ಹೋಗ್ತಿರ್ತಾರಲ್ಲ, ಅಂತವ್ರಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸಿರ್ಕರ್ ಅಂತ ಹೇಳ್ತೀವಿ. ಅವ್ರಿಗೆ ಸಿರ್ಕರ್ ಅಂತ ಹೇಳ್ಬೇಕು. ಅ ಸೋಲ್ಜರ್ ಹೂ ಡೈಸ್ ಫಾರ್ ದ ಸೇಕ್ ಆಫ್ ಹಿಸ್ ಆರ್ ಹರ್ ಕಂಟ್ರಿ. ತನ್ನ ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥ ಸೈನಿಕ ಅವ್ರಿಗೆ ನಾವು ಏನಂತ ಕರೀತೀವಿ ಅಂದ್ರೆ ಮಾರ್ಟಿಯರ್, ಹುತಾತ್ಮ ಅಂತ ಕರಿತೀವಿ. ಮಾರ್ಟಿಯರ್ ಅಂದ್ರೆ
ಹುತಾತ್ಮ ಅಂತ ಕರಿತೀವಿ. ಓಕೆ, ಅ ಪರ್ಸನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಇಸ್ ಓನ್ ಥಾಟ್ಸ್, ತನ್ನ ವಿಚಾರಗಳಲ್ಲೇ ತಾನೇ ಮುಳುಗಿರೋ ವ್ಯಕ್ತಿಗಳಿಗೆ ನಾವೇನಂತೀವಿ ಅಂದ್ರೆ ಇಂಟ್ರೋವರ್ಟ್, ಅಂತರ್ಗಾಮಿ ಅಂತ ಕರಿತೀವಿ. ಅಂದ್ರೆ ಅವನಿಗೆ ಯಾವಾಗಲೂ ತಮ್ಮಲ್ಲಿ ತಾವೇ ಏನಾಗಿರ್ತಾರ, ಅವರ ಒಳಗೊಂಡಿರ್ತಾರೆ, ತಮ್ಮ ವಿಚಾರಗಳಲ್ಲೇ ಮುಳುಗಿರ್ತಾರೆ, ಅಂಥವ್ರಿಗೆ ಅಂತರ್ಗಾಹಿ ಅಂತೇಳಿ ನಾವು ಹೇಳ್ತೀವಿ, ಅಂದ್ರೆ ಇಂಟ್ರೋವರ್ಟ್. ದೆನ್ an area of small loose stones, especially on mountain, ಗುಡ್ಡದಲ್ಲಿ ಸಾಕಷ್ಟು ಕಲ್ಲುಗಳಿರ್ತಾವ ಅಥವಾ ಒಂದು ಯಾವ್ದಾದ್ರು ಸ್ಥಳ ಇರ್ತದೆ ಬಹಳಷ್ಟು ಕಲ್ಲುಗಳಿಂದ ಮುಳುಗಳಿಂದ ತುಂಬಿತ್ತು ಅಂದ್ರೆ ಆ ದಾರಿಯನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸ್ಕ್ರೀ ಅಂತ ಹೇಳ್ತೀವಿ. ಇದನ್ನ ಬರ್ಡ್ ಆಫ್ ಹ್ಯಾಪಿನೆಸ್ ಒಂದು ಸಪ್ಲಿಮೆಂಟ್ ರೀಡಿಂಗ್ ಇಂದ ತೆಗೆದುಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿವರೆಗೆ ಸಾಕಷ್ಟು ಪಾಠದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಒಂದು ಗಿವನ್ ವರ್ಡ್ಗಳನ್ನ ನಾನು ಇವಾಗ ನಿಮ್ಮ ಮುಂದೆ ತಿಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಸೊ ನೀವು ಚೆನ್ನಾಗಿ ಓದ್ಕೊಳ್ಳಿ and prepare for the exam. Even one mark is also plays a most important role in passing and in scoring marks in your examination. I hope it will help you in the preparation of your exam. So with this I end this lesson. Thank you so much.